ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲ್ಲಿ ಕೆರೆಗೆ ವೈದ್ಯಕೀಯ ತ್ಯಾಜ್ಯ ಸುರಿದಿದ್ದ ಖಾಸಗಿ ಕ್ಲಿನಿಕ್ ವೈದ್ಯನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಂಟಗಾನಹಳ್ಳಿ ಕೆರೆಗೆ ಖಾಸಗಿ ಕ್ಲಿನಿಕ್ ವೈದ್ಯ ಅರುಣ್ ಗಿರೀಶ್ ಸಾಗರ್ ವೈದ್ಯಕೀಯ ತ್ಯಾಜ್ಯ ಸುರಿದಿದ್ದ ಕೆರೆಗೆ ಭೇಟಿ ನೀಡಿ ಪರಿಶೀಲಿಸಲು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ರು. ಬಳಸಿದ್ದ ಸಿರಿಂಜ್, ರಕ್ತಸಿಕ್ತ ಬ್ಯಾಂಡೇಜ್ಗಳು ಕೆರೆಯಲ್ಲಿ ಪತ್ತೆಯಾಗಿದ್ದು ನೆಲಮಂಗಲ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಹುಭಾಷಾ ನಟ ಪ್ರಕಾಶ್ ರಾಜ್ಗೆ ಬೆಂಗಳೂರಿನ 48ನೇ ಎಸಿಜೆಎಂ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ. ಪ್ರಕಾಶ್ ರಾಜ್ ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಸೇರಿ 4 ಕಡೆಗಳಲ್ಲಿ ಗುರುತಿನ ಚೀಟಿ ಹೊಂದಿರುವ ಆರೋಪ ಎದುರಾಗಿದೆ. ಹೀಗಾಗಿ ವಕೀಲ ದಿಲೀಪ್ ಕುಮಾರ್ 2019ರಲ್ಲಿ ಮೊದಲು ಹಲಸೂರು ಗೇಟ್ ಠಾಣೆಗೆ ದೂರು ದಾಖಲಿಸಿದ್ರು. ಸಮನ್ಸ್ಗೆ ಪ್ರತಿಕ್ರಿಯೆ ನೀಡದ ಕಾರಣ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಮಡಿವಾಳ ಹೋಟೆಲ್ನಲ್ಲಿ ಕೇರಳಂ ಯುವಕರ ಬಳಿ 20 ಲಕ್ಷ ರಾಬರಿ ಕೇಸ್ಗೆ ದಿನಕ್ಕೊಂದು ಸ್ಫೋಟಕ ವಿಚಾರ ಬಯಲಾಗ್ತಿದೆ. ಬಂಧಿತ ಆರೋಪಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಈ ಹಿಂದೆಯೂ ಭೂಗಳ್ಳರಿಗೆ ಸಾಥ್ ಕೊಟ್ಟಿದ್ರಂತೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಜಾಗ ಒತ್ತುವರಿ ಮಾಡಲು ಮಾಜಿ ಕಾರ್ಪೊರೇಟರ್ ಮೋಹನ್ ರಾಜ್ ಮತ್ತಿತರರ ಜೊತೆ ಸೇರಿ ಚಿತಾವಣೆ ಮಾಡಿದ್ರು ಅಂತ ಬಂಕ್ ಮಾಲೀಕ ಆರೋಪಿಸಿದ್ದಾರೆ. ಕೊಲ್ಲಿ ಯುದ್ಧದಿಂದಾಗಿ ಡೀಸೆಲ್ ಲೀಟರ್ ಮೇಲೆ ಸುಮಾರು 8 ರೂಪಾಯಿ ದರ ಏರಿಕೆಯಾಗಿದೆ. ಇದರಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮಕ್ಕೆ ಕೋಟ್ಯಾಂತರ ರೂಪಾಯಿ ಹೊರೆ ಬೀಳ್ತಿದ್ಯಂತೆ. ಹಾಗಾಗಿ ಕನಿಷ್ಠ 25% ರಷ್ಟು ಟಿಕೆಟ್ ದರ ಏರಿಕೆ ಮಾಡುವಂತೆ ಸಿಎಂ ಬಳಿ 4 ನಿಗಮಗಳು ಮನವಿ ಮಾಡಿವೆ. ದರ ಏರಿಕೆ ಮಾಡದಿದ್ರೆ ನಿಗಮಗಳನ್ನ ನಡೆಸೋದು ಕಷ್ಟ ಅಂತಿದ್ದಾರೆ. ಇದಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಓಲ್ಡ್ ಮದ್ರಾಸ್ ರಸ್ತೆಯಿಂದ ಸಿಲ್ಕ್ ಬೋರ್ಡ್ ವರೆಗಿನ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಮರಗಳ ಸಮೀಕ್ಷೆ ಮೂಲಕ ಪರಿಸರ ಸಂರಕ್ಷಣೆಗೆ ಇಂದಿರಾನಗರ ನಿವಾಸಿಗಳು ನಿಂತಿದ್ದಾರೆ. ಸ್ವಯಂ ಪ್ರೇರಿತರಾಗಿ 700ಕ್ಕೂ ಹೆಚ್ಚು ಮರಗಳನ್ನು ಸರ್ವೆ ಮಾಡಿರುವ ಸ್ಥಳೀಯರು ಮರಗಳಿಗೆ ಕಂಟಕ ಎದುರಾಗುವ ಆತಂಕದಲ್ಲಿದ್ದಾರೆ.